ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತ್. ಬಂಧುಗಳೇ, ನಮಗೆ ರಕ್ಷಣೆ ನೀಡುವವರೇ ಭಕ್ಷಕರಾದರೆ ಏನು ಕತೆ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಮಾತಿಗೆ ಒಂದು ಸರಿ ಹೊಂದುವ ಘಟನೆ ನಡೆದು ಹೋಗಿದೆ. ಅದಕ್ಕೆ ನಮ್ಮ ಹಿರಿಯವರು ಈ ಗಾದೆ ಮಾತನ್ನು ಹೇಳಿದ್ದಾರೆ. ಸುಮ್ಮನೆ ಹೇಳಲಿಲ್ಲ, ಅದಕ್ಕೆ ಅದರದ್ದೇ ಆದ ಅರ್ಥ ಇದೆ. ಇಲ್ಲಿ ರಕ್ಷಕರೇ ಭಕ್ಷಕರಾದರೆ ಅಂತ ಹೇಳಿದರೆ, ನಮಗೆ ರಕ್ಷಣೆಯನ್ನು ಒದಗಿಸುವವರೇ ಭಕ್ಷಕರಾದರೆ ನಾವೇನು ಮಾಡೋದು? ಘಟನೆ ಏನಪ್ಪ ಅಂದರೆ, ಜಮೀನು ವ್ಯಾಜ್ಯದ ಬಗ್ಗೆ ಪಾವಗಡ ಮೂಲದ ಮಹಿಳೆ ಮಧುಗಿರಿ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಈ ದೂರಿನ ಬಗ್ಗೆ ವಿಚಾರಿಸುವ ಸಲುವಾಗಿ ಮಹಿಳೆಯನ್ನ DYSP ರಾಮಚಂದ್ರಪ್ಪ ಪೊಲೀಸ್ ಠಾಣೆಗೆ ಕರೆಸಿರ್ತಾನೆ. ಆಕೆಯನ್ನ ತನ್ನ ಕಚೇರಿಯ ಶೌಚಾಲಯದ ಬಳಿ ಕರೆದುಕೊಂಡು ಹೋಗಿ ಆಕೆ ಜೊತೆ ಅಸಭ್ಯವಾಗಿ ವರ್ತಿಸಿಕೊಂಡಿದ್ದಾನೆ. ಏನು ಹೇಳಬೇಕು ಇಂತಹ DYSP ಪೊಲೀಸರಿಗೆ? ನಾಚಿಕೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಇವನೊಬ್ಬನೇ ಅಲ್ಲ, ಇನ್ನೂ ತುಂಬ ಜನ ಅಧಿಕಾರಿಗಳು ಇಂಥವರೇ. ಆದರೆ ನಾನು ಎಲ್ಲ ಅಧಿಕಾರಿಗಳನ್ನು ದೂರ್ತಾ ಇಲ್ಲ, ಇಲ್ಲಿ ಒಳ್ಳೆಯವರು ಕೂಡ ಇದ್ದಾರೆ. ನೋಡಿ, ಕಾಕಿ ಧರಿಸಿ ಜನರಿಗೆ ರಕ್ಷಣೆಗಿರುವ ಪೊಲೀಸರೇ ಹೀಗೆ ಮಾಡಿದರೆ ಹೇಗೆ? ಇಂತಹ ದುಷ್ಟರಿಗೆ ಸರಿಯಾಗಿ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು. ದಿನಾ ಇಂತಹ ಎಷ್ಟೋ ನೀಚ ಕೃತ್ಯವನ್ನು ಇವನು ಮಾಡಿದ್ದಾನೆಂದರೆ ಪೊಲೀಸ್ ಠಾಣೆಯ ಪೊಲೀಸರಿಗೆ ಗೊತ್ತಿರ್ಬೋದು. ಇದು ದಿನಾ ಇಂತಹ ನೀಚ ಕೃತ್ಯವನ್ನು ನೋಡಿ ಅಲ್ಲಿದ್ದ ಒಬ್ಬ ಸಿಬ್ಬಂದಿಯೇ ಈ ವಿಡಿಯೋವನ್ನು ತೆಗೆದು, ಮೋಸ್ಟ್ಲಿ ಆಗಿರಬೇಕು, ಸಿಬ್ಬಂದಿಯೇ ಈ ವಿಡಿಯೋವನ್ನು ತೆಗೆದು ವೈರಲ್ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ DYSP ರಾಮಚಂದ್ರಪ್ಪ ಎಸ್ಕೇಪ್ ಆಗಿದ್ದಾನೆ. ನೋಡಿ ಎಂತಹ ಕತೆ ಇದು! ನಾಚಿಕೆ ಆಗಬೇಕು. ಇವನಿಂದಲೇ ಆ ಪೊಲೀಸ್ ಠಾಣೆಗೆ ಕೂಡ ಕೆಟ್ಟ ಹೆಸರು ಸುಮ್ಮನೆ ಇಲ್ಲಾದ್ರೆ ನಾಚಿಕೆ ಆಗಬೇಕು ಇವರಿಗೆಲ್ಲ. ಖಾಕಿಯ ಮರ್ಯಾದೆಯನ್ನು ಕೂಡ 3 ಕಾಸಿಗೆ ಹರಾಜು ಹಾಕಿದ್ದಾರೆ. ಕಾಕಿಗೆ ಅದರದ್ದೇ ಆದ ಮರ್ಯಾದೆ ಇದೆ ಕಣ್ರಿ, ಅದನ್ನೂ ಕೂಡ ನೀವು ಹಾಳು ಮಾಡ್ತೀರಲ್ಲ. ಇಂತಹ ದುಷ್ಟ ಅಧಿಕಾರಿಗಳಿಂದಲೇ ಕಾಕಿಯ ಮರ್ಯಾದೆ ಮಣ್ಣು ಪಾಲಾಗಿರುವುದು. ಅಷ್ಟು ಮಾತ್ರವಲ್ಲ, ಮಧುಗಿರಿ ಪೊಲೀಸ್ ಸ್ಟೇಷನ್ಗೂ ಕಳಂಕ ತಂದ ಈ DYSP ರಾಮಚಂದ್ರಪ್ಪನಿಗೆ ಸರಿಯಾಗಿ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು. ಇದರಿಂದ ಇನ್ನೊಂದಷ್ಟು ಜನ ಪಾಠ ಕಲಿಬೇಕು. ಇಂತಹ ನೀಚ ಕೆಲಸಕ್ಕೆ ಇಳಿಯದಂತೆ ಅವರಲ್ಲಿ ಭಯ ಹುಟ್ಟಬೇಕು. ಆ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಈಗ ಸದ್ಯ ಇವರನ್ನು ಹುದ್ದೆಯಿಂದ ಅಮಾನತುಗೊಳಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ಇವರನ್ನು ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಈ DYSP ನಾನಿವರನ್ನು ಏಕವಚನದಲ್ಲೇ ಕರೆಯುವುದು. ಯಾಕೆ ಅಂತೇಳಿದರೆ, ಇವರಿಗೆ ಈಗ ಒಳ್ಳೆಯ ಕಾನೂನಿಗೆ ಗೌರವವನ್ನು ನೀಡುವವರಾದರೆ, ಒಳ್ಳೆಯ ವ್ಯಕ್ತಿಗಳಾದರೆ ಇಂತಹ ನೀಚ ಕೆಲಸಕ್ಕೆ ಇಳಿತಾರಾ? ಇವರಿಗೆ ನಿಜ ಹೇಳಬೇಕಂದ್ರೆ ಶಿಕ್ಷೆ ಕೊಡೋದು ಮಾತ್ರ ಅಲ್ಲ, ಸಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ, ಪರ್ಮನೆಂಟಾಗಿ ಹುದ್ದೆಯಿಂದ ವಜಾಗೊಳಿಸಬೇಕು. 2 ವರ್ಷ ಏನೇ ಇರಬೇಕು ಇವರಿಗೆ ಸೇವೆ. ಈಗ 2 ವರ್ಷದ ಸೇವೆ ಮುಗಿದ ನಂತರ ಆರಾಮವಾಗಿ ಮನೆಯಲ್ಲಿ ಕುಳಿತು ಸರ್ಕಾರದಿಂದ ಬರುವ ಪೆನ್ಷನನ್ನು ಆರಾಮಾಗಿ ಕೂತ್ಕೊಂಡು ತಮಗೆ ಬೇಕಾದಾಗೆ ಬಳಸಿಕೊಳ್ತಾರಲ್ಲ, ಇದನ್ನು ಕೂಡ ನಿಲ್ಲಿಸಬೇಕು. ಇವರಿಗೆ ಪೆನ್ಷನ್ ಬರುವುದನ್ನು ಸಹ ನಿಲ್ಲಿಸಬೇಕು. ಯಾಕೆಂತೇಳಿದ್ರೆ, ಇವರನ್ನು ನೋಡಿ ಇನ್ನೊಂದಷ್ಟು ಜನ ಅಂತಹ ಕೆಲಸಕ್ಕೆ ಇಳಿಯುವ ಮುನ್ನ 100 ಬಾರಿ ಯೋಚಿಸಬೇಕು. ಅಂತಹ ಶಿಕ್ಷೆ ಇರಬೇಕು. ಇವರಿಗೆ ಪೆನ್ಷನ್ನು ಕೊಡಬಾರ್ದು, ಇನ್ನು ಹುದ್ದೆಯಿಂದಲೇ ವಜಾಗೊಳಿಸಬೇಕು. ಸಸ್ಪೆಂಡ್ ಮಾತ್ರವಲ್ಲ, ಹುದ್ದೆಯನ್ನು ಮತ್ತೆ ಕೊಡಲೇಬಾರ್ದು, ವಜಾಗೊಳಿಸಬೇಕು. ಅಂತಹ ಶಿಕ್ಷೆಯನ್ನು ಕೊಡಬೇಕು. ಅಷ್ಟು ಮಾತ್ರವಲ್ಲದೆ ಇವರಿಗೆ ಇನ್ನು ಸ್ವಲ್ಪ ದಿನ, 1-3 ತಿಂಗಳು ಜೈಲಲ್ಲಿದ್ದು ಮತ್ತೆ ಹೊರಗೆ ಆರಾಮವಾಗಿ ಬರ್ತಾರೆ. ಅಷ್ಟೇ ಅಲ್ಲ, ಎಂಥ ಮರ್ಯಾದೆ ಹೋಗಬೇಕು. ಬಂಧುಗಳೇ, ನಿಮಗೇನು ಅನಿಸ್ತದೆ ಈ ಘಟನೆಯ ಬಗ್ಗೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.